ಎಲ್ಲರಿಗೂ ನಮಸ್ಕಾರ. ಇಂದು ಅಂದರೆ ಡಿಸೆಂಬರ್ 29, ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ. ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಎಂದಿನಂತೆ DVG ಅವರ ಮಂಕುತಿಮ್ಮನ ಕಗ್ಗದ 769ನೇ ಪದ್ಯ ಇಂದು. ಒಂದು ದಿನ ಔತಣಕ್ಕೆ ಉಪವಾಸಕ್ಕಿನ್ನೊಂದು, ಸಂದಣಿಯ ದಿನವೊಂದು ಬಿಡುವು ದಿನವೊಂದು, ಹೊಂದೆರ್ದೊಡು ಉಭಯಮಂ ಜೀವಕದು ಸುಖಚಲನ, ಒಂದು ಕಾಲ್ನಡೆ ಸುಖವೇ ಮಂಕುತಿಮ್ಮ. ಇಲ್ಲಿ DVG ಅವರು ಸುಖ ದುಃಖಗಳು ಎರಡೂ ಜೀವನಕ್ಕೆ ಎಷ್ಟು ಮುಖ್ಯವಾದದ್ದು, ಬರೀ ಸುಖನೂ ನಡೆಯಲ್ಲ, ಬರೀ ದುಃಖನೂ ನಡೆಯಲ್ಲ, ಎರಡೂ ಇರಬೇಕು ಅಂತ, ಅದು ಹೇಗೆ ಅಂತ ಇಲ್ಲಿ ಬಣ್ಣಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಒಂದು ದಿನ ಔತಣಕ್ಕೆ ಉಪವಾಸಕ್ಕಿನ್ನೊಂದು. ನಾವೇನು ಮಾಡ್ತೀವಿ, 30 ದಿವಸದಲ್ಲಿ ಏನೋ ಒಂದು ದಿವಸ ಯಾವುದೋ ಬರ್ತ್ಡೇ ಪಾರ್ಟಿ ಅಂತ ಹೋಗ್ತೀವಿ, ಒಂದು ಮದುವೆ ಅಂತ ಹೋಗ್ತೀವಿ, ಅಥವಾ ಇನ್ನೇನೋ ಒಂದು ಸಮಾರಂಭ ಹೋಗಿ ಭರ್ಜರಿಯಾಗಿ ಊಟ ಹೊಡ್ಕೊಂಡು ಬರ್ತೀವಿ ಅಲ್ವಾ. ಏನು ಸುಖ, ಏನೆಲ್ಲ ಇದು ಸಿಹಿಗಳಿತ್ತು, ಏನೆಲ್ಲ ಅಡುಗೆಗಳಿತ್ತು ಅಂತ ಅದನ್ನು ಬಣ್ಣಿಸ್ಕೊಂಡು ಅದನ್ನು ಸುಖ ಅಂದ್ಕೊಂಡು ಆ ಥರ ಒಂದು ದಿವಸ. ಅದೇ ಇನ್ನೊಂದು ದಿವಸ ತಿಂಗಳಲ್ಲಿ 2 ದಿವಸ ಏಕಾದಶಿ ಉಪವಾಸ ಮಾಡ್ತೀವಿ. ಏಕಾದಶಿ ಇವತ್ತು ಏನೂ ತಿನ್ನಂಗಿಲ್ಲ, ಅದು ಹೊಟ್ಟೆ ಹೇಳ್ತಿರತ್ತೆ. ಆದ್ರೂ ಕೆಲವೊಬ್ಬರು ನೇಮನಿಷ್ಠೆಗಳನ್ನು ಅನುಸರಿಸಬೇಕು ಅಂತಾನು, ಕೆಲವೊಬ್ಬರು ಡಯಟ್ ಆಯಿತು ನನಗೆ 15 ದಿವಸಕ್ಕೆ ಒಂದ್ಸಲಿ ಅಟ್ಲೀಸ್ಟ್ ಅಂದ್ಕೊಂಡು ಅವತ್ತು ಉಪವಾಸ ಮಾಡ್ತಿರ್ತೀವಿ. ಅಂದರೆ ಒಂದು ಇಲ್ಲಿ ಭರ್ಜರಿ ಊಟಕ್ಕೆ ಸುಖ, ಉಪವಾಸಕ್ಕೆ ಒಂದು ದುಃಖದ ಇದು ಅಂತ ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಸಂದಣಿಯ ದಿನವೊಂದು ಬಿಡುವು ದಿನವೊಂದು. ಅಂದರೆ ಕೆಲವು ದಿವಸಗಳು ನಮಗೆ ಬಹಳ ಕೆಲಸದಲ್ಲಿ ಬ್ಯುಸಿ ಡೇ ಇರುತ್ತೆ, ತುಂಬ ಕೆಲಸಗಳಿತ್ತು, ವಿಪರೀತ ಕೆಲಸ, ದೇವರೇ ಸಾಕಾಯಿತು ಇವತ್ತು ಆಫೀಸ್ನಲ್ಲಿ ಅಂತ ಆ ಥರ ಇರುತ್ತೆ. ಕೆಲವು ದಿವಸಗಳೆಲ್ಲ ಫ್ರೀ ಆಗಿರುತ್ತೆ ಅಥವಾ ರಜೆ ಇರುತ್ತೆ. ಈಗ ಶನಿವಾರ ಭಾನುವಾರ ತಗೊಂಡ್ರೆ ಈಗ ಅವತ್ತಿನ ದಿವಸ ರಿಲ್ಯಾಕ್ಸ್ ಆಗಿರುತ್ತೆ ಅಲ್ವಾ ಮನೆಯಲ್ಲಿ. ಅದೇ ಸೋಮವಾರ ಬಂತು ಅಂದರೆ ಮಂಡೇ ಮಾರ್ನಿಂಗ್ ಬ್ಲೂಸ್ ಅಂತ ಏನು ಹೇಳ್ತೀವಲ್ಲ, ಹಾಗೆ ಇವತ್ತು ಸಖತ್ ಕೆಲಸ ಇರುತ್ತೆ ಅನ್ನೋ ಥರ ಆಗತ್ತೆ. ಅಂದರೆ ಮತ್ತೆ ಅಲ್ಲಿ ಸುಖ ದುಃಖಗಳ ದ್ವಂದ್ವ. ಮತ್ತೆ ಹೇಳ್ತಾರೆ, ಹೊಂದಿರ್ದೊಡು ಉಭಯಮಂ ಜೀವಕದು ಸುಖಚಲನ. ಈ ಥರ ಒಂದು ವಿವಿಧತೆಗಳು ಇದ್ದಾಗ ಮಾತ್ರ ಜೀವನದಲ್ಲಿ ಒಂದು ಸ್ವಾರಸ್ಯಕರವಾಗಿರುತ್ತೆ. ಇಲ್ಲಾಂದರೆ ಜೀವನ ಒಂದು ನೀರಸ ಆಗೋಗುತ್ತೆ ಅಲ್ವಾ. ಏನೋ ಒಂದು ಎಕ್ಸೈಟ್ಮೆಂಟ್ ಇರಬೇಕು ಮನುಷ್ಯನಿಗೆ, ಅದೇನೇ ಆಗಿರಲಿ, ಏನೋ ಒಂದು ಸಣ್ಣ ಫಂಕ್ಷನ್ ಆಗಲಿ ಅಥವಾ ಒಂದು ಏನೇ ಒಂದು ಕಾರ್ಯಕ್ರಮ ಇದ್ರೂ ಅದು ನಮಗೆ ಜೀವನದಲ್ಲಿ ಏನೋ ಒಂದು ಚೇಂಜ್ ತರತ್ತೆ. ಲೈಫು ಮೊನೋಟನಸ್ ಆದಾಗ ನಮಗೆ ಅಯ್ಯೋ ಇದೇನಪ್ಪ, ಅಯ್ಯೋ ದಿನ ಇದೆ, ಬೋರಿಂಗು ಅನಿಸುತ್ತೆ. ಏನೋ ಒಂದು ಚೂರು ಚೇಂಜ್ ಬಂದ್ರೂ ಮನುಷ್ಯನಿಗೆ ಅದು ಒಂಥರ ಚೆನ್ನಾಗಿದೆ ಲೈಫು ಅನ್ನೋ ಥರ ಆಗತ್ತೆ. ಆದ್ದರಿಂದ ಈ ಥರ ಒಂದು ಸುಖ ದುಃಖಗಳು ಎರಡೂ ಜೀವನದಲ್ಲಿ ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಮುಂದೆ ಹೇಳ್ತಾರೆ, ಒಂದು ಕಾಲ್ನಡೆ ಸುಖವೇ. ಅಂದರೆ ಒಂಟಿ ಕಾಲಲ್ಲಿ ನಡೆದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತಲ್ವ ನಡೆಯೋಕ್ಕೆ. ಆದ್ದರಿಂದ ಬರೀ ಒಂದು ಕಾಲಲ್ಲಿ ನಡೆಯೋಕ್ಕಾಗಲ್ಲ, 2 ಕಾಲು ಊರ್ಕೊಂಡು ಹೋಗ್ತಾ ಇದ್ರೆ ತಾನೇ ನಾವು ಆರಾಮಾಗಿ ನಡಿಬೋದು. ಆ ಥರ ಈ ಸುಖ ದುಃಖಗಳು ಇದ್ದಾಗ ಮಾತ್ರ ನಮಗೆ ಜೀವನದಲ್ಲಿ ಒಂದು ಉತ್ಸಾಹ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಹಾಗೂ ಲೈಫು ಮೊನೋಟನಸ್ ಆಗದೆ ಅದರಲ್ಲಿ ಒಂದು ಏನೋ ಸ್ವಾರಸ್ಯಕರವ ಅಂತ ಅನಿಸತ್ತೆ. ಯಾಕಂದರೆ ಎರಡೂ ಕಷ್ಟ, ಸುಖ ಹೆಚ್ಚಾದ್ರೂ ಕಷ್ಟ. ಈಗ ನಾವೇನೋ ಭರ್ಜರಿ ಊಟ ಮಾಡ್ಕೊಂಡು ಬಂದಿರ್ತೀವಿ, ಆ ಮೊಮೆಂಟಲ್ಲಿ ನಮಗೆ ತಿನ್ನೋಕ್ಕೆ ನಾಲ್ಗೆಗೆ ರುಚಿ ಇರುತ್ತೆ, ಹೊಡೆದಿದ್ದೆ ಮನೆಗೆ ಬಂದು ಹೊಟ್ಟೆ ಕೆಡುತ್ತೆ ಆಮೇಲೆ ಕೆಲವು ಸಲ ಅಲ್ವಾ. ಅದೇ ಥರ ಫುಲ್ಲು ಉಪವಾಸ ಮಾಡಿರ್ತೀವಿ, ನಾವು ತುಂಬ ಇದು ಮಾಡ್ಕೊಂಡಿದ್ದೀವಿ, ನೇಮನಿಷ್ಠೆಯಿಂದ ಮಾಡಿದ್ದೀವಿ, ಆ ದೇವ್ರಿಗೂ ಪ್ರೀತಿ ಮಾಡಿದ್ದೀವಿ, ನಮ್ಮ ಡಯೆಟ್ದು ಒಂದು ಆಯಿತು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು ಮಾರನೇ ದಿವಸ ಆ್ಯಸಿಡಿಟಿ ಆಗಿರುತ್ತೆ, ಗ್ಯಾಸ್ ಆಗಿರುತ್ತೆ, ಇಡೀ ದಿವಸ ಅದು ಒಂದು ಇದ್ದಿದ್ದು. ಅಂದರೆ ಯಾವ ಥರ ನೋಡಿ, ಒಂದು ಏನೇ ಒಂದು ಅತಿ ಆದ್ರೂ ಜೀವನದಲ್ಲಿ ಅದು ಸರಿ ಅಲ್ಲ. ಸುಖನೂ ಜಾಸ್ತಿ ಆಗಬಾರ್ದು, ದುಃಖನೂ ಜಾಸ್ತಿ ಆಗಬಾರ್ದು. ಒಂದು ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಜೀವನ ಸ್ವಾರಸ್ಯಪರವಾಗಿ ಹಾಗೂ ಸುಖಮಯವಾಗಿ ಇರುತ್ತೆ ಅನಿಸುತ್ತೆ. ಹಾಗೂ ಅವೆರಡೂ ಜೀವನಕ್ಕೆ ಮುಖ್ಯ. ಯಾಕಂದರೆ ವಿವಿಧತೆ ಇದ್ದಾಗಲೇ
ಒಂದು ಜೀವನ ಉತ್ಸಾಹ ಇರುತ್ತೆ. ಒಂದು ಜೀವನದ ಉತ್ಸಾಹ ಇರೋದು ಅದರಲ್ಲಿ. ಏನಕ್ಕೋ ಒಂದು ನಾವು ಕಾಯ್ತಾ ಇರ್ತೀವಿ, ನಾಡಿದ್ದೆಲ್ಲೋ ಹೋಗಬೇಕು, ನಾಳೆ ಎಲ್ಲೋ ಹೋಗಬೇಕು, ಅಥವಾ ಇನ್ನೇನೋ ಇದೆ ಅನ್ನೋ ಒಂದು ಇರೋದ್ರಿಂದಾನೇ ಒಂದು ಲೈಫಲ್ಲಿ ಚಾರ್ಮ್ ಇರುತ್ತೆ. ಸೊ ಅದರಿಂದ ಎರಡೂ ಬೇಕು ನಮಗೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.